ಇಲ್ಲಾಂದ್ರೆ ಯಾವ್ದಾರು ಸೆಕೆಂಡ್ ಹ್ಯಾಂಡ್ ಗಾಡಿನೇ ತಗೊಂಬಂದು ತೋರಿಸ್ತೀವಿ ನಿಮಗೆ, ಏನೋ ಒಂದು ಒಟ್ಟಲ್ಲಿ ತೋರಿಸ್ತೀವಿ. ಟೈಮ್ಸ್ ಬ್ಯಾಡ್ ಟೈಮ್ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಯಾವನಾದ್ರು ಕಮೆಂಟ್ ಹಾಕಿದ್ರೆ ನೀನೇನು ಹೇಳೋದು ನಮ್ಗೆ ಗೊತ್ತಿಲ್ವೇನಲ್ಲಿ. ನಾನು ನಿಮ್ಮ ಅಭಿಷೇಕ್ ಮುಖಂದ್ರ ಫ್ರಮ್ AMR ಬೈಟ್ಸ್. ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು ಯಾವುದೇ ಥರದ್ದು ಇನ್ಫಾರ್ಮೇಷನ್ ಅಥವಾ ಆ ಥರದ್ದು ವಿಡಿಯೋ ಆಗಿರಲ್ಲ, ವ್ಲಾಗ್ ಆಗಿರುತ್ತೆ ಮೇಯ್ನ್ಲಿ. ಏನು ಅಂದರೆ ಇವತ್ತು ನಾವು ನಮ್ಮ ಇನೋವಾನ ರಿವ್ಯೂ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ರಿವ್ಯೂ ಆರ್ ಇಂಟ್ರೊಡಕ್ಷನ್ ನೀವೇನು ಬೇಕಾದ್ರೂ ಅಂದ್ಕೊಬೋದು, ಅದನ್ನು ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಇವತ್ತಿನಲ್ಲಿ. ಇವಾಗ ನಮ್ಮ BBನ ಮೀಟ್ ಮಾಡೋಕ್ಕೆ ಹೋಗಬೇಕು. ಅವನ್ನ ಪಿಕ್ ಮಾಡಿಕೊಂಡು ಸದ್ಯಕ್ಕೆ ಅವನೇ ನಮ್ಮ ನೆಕ್ಸ್ಟ್ ಸಾರಥಿ, ಕ್ಯಾಮ್ರಾಮೆನ್ನು ಎಲ್ಲ. ಇವಾಗ ಅದಕ್ಕೆ ಬ್ಯಾಗ್ ತೊಗೊಂಡಿದ್ದೀನಿ. ಬ್ಯಾಗಲ್ಲಿ ಮೈಕು ಇದೆಲ್ಲ ಇದೆ. ಗಾಡಿ ಆ್ಯಕ್ಚುಲಿ ತೊಳಿಬೇಕಾಗಿತ್ತು, ತೊಳೆದಿಲ್ಲ. ಒಂದು ಲೆವೆಲ್ಗೆ ಓಕೆ ಆಗಿದೆ. ಶಿವಮೊಗ್ಗಕ್ಕೆ ಹೋಗಿತ್ತಲ್ಲ, ಶಿವಮೊಗ್ಗದಿಂದ ಡೈರೆಕ್ಟಾಗಿ ಬಂದಿದ್ದು. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ. ನಾಯ್ಸ್ನ ಒಂದು ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಹೋಗೋಣ. ಆಚೆ ಒಳಗೆ ಬಂದ್ವಿ. ಇವಾಗ ನಾಯ್ಸ್ ಸ್ವಲ್ಪ ಕಮ್ಮಿ ಆಯಿತು. ಆ್ಯಕ್ಚುಲಿ ಟೈಮ್ ಆಗ್ಬಿಟ್ಟಿದೆ. ನಮ್ದು ಗೊತ್ತಲ್ಲ ಒಂಥರ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ನಮ್ಗೆ ಹೇಳೋದೊಂದು ಟೈಮು ಬರೋದೊಂದು ಟೈಮು. 10:57. ಇಲ್ಲಿ ನೋಡಿದ್ರೆ 11:03 ತೋರಿಸುತ್ತೆ. 10:00ವರೆಗೆ ನಾನು ಅವ್ನಿಗೆ ಹೇಳಿದ್ದು ಬರ್ತೀನಿ ಅಂತ. ಬಟ್ ಲೇಟ್ ಆಗೋಯ್ತು, ಏನು ಮಾಡೋಣ ಗೈಸ್. ಪಾಪ ಲೇಟಾಗಿ ಹೋಗಿದೆ. ಅವನೇ ಮುಕ್ಕಾಲು ಭಾಗ ನಡ್ಕೊಂಬಂದಿದ್ದಾನೆ, ಸರಿಯಾಗಿ ಹುರ್ಕೊಂಡಿರ್ತಾನೆ. ಏನೋ ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಟೈಮ್ಸ್ ಬ್ಯಾಡ್ ಟೈಮ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹಿಂಗೆ ಮಕಾಸಿದೋಗಿದೆ, ಫುಲ್ಲು ಬೆವ್ತೋಗಿದೆ. ಏನೋ ಆ ಪಟ್ಟಿ ಬೆವ್ರಿದ್ಯಾ? ಇನ್ನೇನು ಅದಕ್ಕೆ ನಂಗೆ ಹೇಳಿದ್ದು. BP ಇದೆಯೇನೋ? ಯಾವ ಬಿಪಿನೂ ಇಲ್ಲ. ಅಲ್ಲಿಂದ ನಡ್ಕೊಂಬಾಗ ನಿಮ್ಗೆ ಗೊತ್ತಾಯ್ತು. ಎಲ್ಲಿಂದ? ಅಲ್ಲಿಂದ ನಡ್ಕೊಂಬಂದಿದ್ದಕ್ಕೆ ಈ ಪಟ್ಟಿ ಅಲ್ಲಪ್ಪ, ನಮ್ಮ ಮನೆಯಿಂದ. ಎಷ್ಟು ಕಿಲೋಮೀಟರ್ ನಿಮ್ಮ ಮನೆಯಿಂದ? 2 ಕಿಲೋಮೀಟರ್ ಇದ್ದಿಲ್ಲ. 2 ಕಿಲೋಮೀಟರ್ ಬಂದಿದ್ದಕ್ಕೆ ಈ ಪಟ್ಟಿ ಬೆವ್ರಿದ್ಯಲ್ಲೋ. ಸುರಸುಂದರ, ಏನೇ ಹೇಳು. ಏನು ಸ್ಮೈಲ್ ಅದು. ನೋಡ್ತಿರ್ಬೋದು, ಇವಾಗ ನಮ್ಮ ಏರಿಯಾಗೆ ಬಂದಿದ್ದೀವಿ. ನಮ್ಮ ಏರಿಯಾದಲ್ಲಿ ಇನೋವಾನ ಶೂಟ್ ಮಾಡೋಣ ಅಂತ. ಇದರದೊಂದು ರಿವ್ಯೂ ಅಥವಾ ಯೂಸರ್ ಎಕ್ಸ್ಪೀರಿಯೆನ್ಸ್ ಆ ಥರ ಇದೊಂದು ಕಾನ್ಸೆಪ್ಟ್ ಮೇಲೆ ನಾವು ಮಾಡ್ತಿರೋದು. ನಮ್ಮದು ವ್ಲಾಗ್ ಎಲ್ಲ ಪಾಸ್ ಆಗಿತ್ತಲ್ಲ, ಅದನ್ನು ತಿರ್ಗಾ ಸ್ಟಾರ್ಟ್ ಮಾಡಿದ್ದೀವಿ. ಆ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಈ ಸ್ಪೆಷಲ್ ಕಾರ್ನ ತೊಗೊಂಬಂದಿರೋದು. ಇದ್ರದ್ದು ಸ್ಪೆಷಾಲಿಟಿ ಎಲ್ಲ ಏನು, ಎತ್ತ ಫೀಚರ್ಸ್ ಹೆಂಗೆ, ಸ್ಪೆಸಿಫಿಕೇಷನ್ ಹೆಂಗೆ, ಏನಕ್ಕೆ ಸ್ಪೆಷಲ್ ಇದು ಅಂತೆಲ್ಲ ನಿಮಗೆ ನಂದು ಏನು ಇದಕ್ಕಿಂತ ಮೊದಲು ಪೋಸ್ಟ್ ಆಗಿರುತ್ತೆ ಆ ವ್ಲಾಗಲ್ಲಿರುತ್ತೆ. ಆ ವ್ಲಾಗ್ನ ನೀವು ಫಸ್ಟ್ ನೋಡಿರ್ತೀರ, ಆ ವಿಡಿಯೋನ. ಅದಾದಮೇಲಿಂದ ಈ ವಿಡಿಯೋ ಬರೋದು. ಇದು ಮೇಕಿಂಗ್ದು ವಿಡಿಯೋ, BTS ಥರ ಅಂತ ಅಂದ್ಕೊಳ್ಳಿ. ಬಟ್ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಇಲ್ಲಿ ಮಾಡೋಣ ಅಂತ. ಇಲ್ಲಿ ಎಲ್ಲ ಶಾಮಿಯಾನ ಮಳೆ ಬಂದು ಒದ್ದೆ ಆಗಿರೋದ್ರಿಂದ ಒಣಗಾಕ್ಬಿಟ್ಟಿದ್ದಾರೆ, ಅದರಿಂದ ಆಗ್ತಿಲ್ಲ. ಫಸ್ಟ್ ಇವಾಗ ಮೈಕನ್ನ ತೊಗೊಬೇಕು. ಬಟ್ ಒಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ನಾನು ಬರ್ತಾ ಟ್ರೈಪಾಡ್ ಮರ್ತುಬಿಟ್ಟಿದ್ದೀನಿ. ನಮ್ಮ ಕ್ಯಾಮ್ರಾಮೆನ್ನು ವಿತೌಟ್ ಟ್ರೈಪಾಡ್ ಹ್ಯಾಂಡಲ್ ಮಾಡಬೇಕು ಅದನ್ನು. ಇವಾಗ ಮೈಕ್ನೆಲ್ಲ ತೊಗೊಳ್ಳೋಣ. ಇದು ಮೈಕ್ದು ಒಂದು ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ, ನಾನು ಇನ್ನೂ ಪೋಸ್ಟ್ ಮಾಡಿಲ್ಲ. ಮೋಸ್ಟ್ಲಿ ಇದು ನೆಕ್ಸ್ಟ್ ಬರುತ್ತೆ. DJI ವೈರ್ಲೆಸ್ ಮೈಕ್ ಇದು ಸಖತ್ತಾಗಿದೆ. ಇನ್ನು ಅದರದ್ದು ಸ್ಪೆಸಿಫಿಕೇಷನ್ಸು ಎಲ್ಲ ತಿಳಿಸ್ಕೊಟ್ಟು ಅದರದ್ದೊಂದು ವಿಡಿಯೋ ಮಾಡಿದ್ದೀನಿ, ಅದು ನೆಕ್ಸ್ಟ್ ಬರುತ್ತೆ. ಇದು ಕಂಪ್ಲೀಟ್ಲಿ ವೈರ್ಲೆಸ್ ಮೈಕ್ ಇರುತ್ತೆ. ಇದು ಏನಿರುತ್ತೆ, ನಮ್ಮ ಟ್ರಾನ್ಸ್ಮಿಟರು ರಿಸೀವರ್ನ ಫೋನ್ಗೆ ಹಾಕ್ಬಿಟ್ಟು ಟ್ರಾನ್ಸ್ಮಿಟರ್ ನಾವು ಹಾಕೊಂಡು ಮಾಡ್ಬೋದು. 2 ಮೈಕ್ ಬರುತ್ತೆ ಇದರಲ್ಲಿ. ಬಟ್ ಈ ಕರೆಂಟ್ಲಿ ನಾನು ಒಂದು ಯೂಸ್ ಮಾಡ್ತೀನಿ. ನನಗೆ ಇನ್ನೊಂದು ಕಾನ್ಫಿಗರ್ ಮಾಡಿಲ್ಲ ಅದು ಇನ್ನು. ನನಗೆ ತುಂಬ ಸೆಟ್ಟಿಂಗ್ಸ್ ಇದೆ ಇದರಲ್ಲಿ ಆ್ಯಕ್ಚುಲಿ. ನಾವು ಅದು ಯಾವುದೂ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಬರೀ ನನ್ನ ವಿಡಿಯೋ ನೋಡ್ಕೊಂಡು ಒಂದನ್ನು ಟ್ರೈ ಮಾಡಿರೋದು. ಡೆಡ್ ಕ್ಯಾಟ್ ಇದೆ ಅದ್ರ ಜೊತೆಗೆ. ಡೆಡ್ ಕ್ಯಾಟ್ ಹಾಕ್ಕೊಂಡು ಚೆಕ್ ಮಾಡೋಣ. ಇವಾಗ ಪ್ರಾಬ್ಲಮ್ ಏನಂದರೆ, ಈ ಫೋನ್ ನಾನೇನು ಶೂಟ್ ಮಾಡ್ತಾಯಿದ್ದೀನಿ, ಆ ಫೋನ್ ಕೇಸಲ್ಲಿದೆ. ಕೇಸ್ ಬಿಚ್ಚಬೇಕು ಇದ್ರದ್ದು ರಿಸೀವರ್ ಹಾಕೋದಕ್ಕೋಸ್ಕರ. ಸೊ ಈಗ ನಾವು ಆ ವ್ಲಾಗ್ನ ಶೂಟ್ ಮಾಡಿಬಿಟ್ಟು ನಿಮಗೆ ಸಿಗ್ತೀವಿ. ಇದು ನಮ್ಮ ಏರಿಯಾ ನೋಡ್ಕೊಳ್ಳಿ. ಇದೆಯಲ್ವ ಅಂತ ಇದೊಂದು ಟೆಸ್ಟ್ ವೀಡಿಯೋ ಅಷ್ಟೇ ನಾವು ರೆಕಾರ್ಡ್ ಮಾಡ್ತಿರೋದು. ಮೈಕ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಲ್ವ ಅಂತ ಚೆಕ್ ಮಾಡೋದಕ್ಕೆ. ಇವತ್ತು ನಾವು ಇನೋವಾ ಏನು ರಿವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ಓನರ್ಶಿಪ್ ರಿವ್ಯೂ ಅಥವಾ ಇನೋವಾದು ಸ್ಪೆಸಿಫಿಕೇಷನ್ಸ್ ತಿಳಿಸೋದಕ್ಕೋಸ್ಕರ ಒಂದು ಸ್ಪೆಷಲ್ ವೀಡಿಯೋ ಮಾಡೋಕ್ಕೆ ಬಂದೀವಿ. ಅದಕ್ಕೆ ಮೈಕ್ ಟೆಸ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಇದನ್ನು ನಾನು ವ್ಲಾಗಲ್ಲೇ ಹಾಕಿರ್ತೀನಿ. ಶೂಟ್ ಮಾಡ್ತಾಯಿದ್ದೀವಿ ಗೈ. ಸಾಕಾಗೋಯ್ತು. ಬಿಸಿಲು ಹೋಗಿ ತಣ್ಣಗೆ ಹೋಗಿ ಮಳೆ ಬರೋ ಥರ ಹೋಗಿ ಇನ್ನೇನು ಸಾಯಂಕಾಲ ಥರ ಫೀಲ್ ಆಗ್ತಿದೆ ನಮ್ಮ ಏರಿಯಾದಲ್ಲಿ. ಬಟ್ ಇನ್ನೂ ನಮ್ಮ ಶೂಟ್ ಮುಗ್ದಿಲ್ಲ. ನಮ್ಮ ಪ್ರಶಾಂತ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಯಿದ್ದಾನೆ. ಅದನ್ನು ತೋರಿಸು, ಇದನ್ನು ತೋರಿಸು, ಆ ಕಡೆ ತೋರಿಸು, ಈ ಕಡೆ ತೋರಿಸು ಅಂತೆಲ್ಲ. ಅವನು ಒಂದಷ್ಟು ಇನ್ಫಾರ್ಮೇಷನ್ಸ್ನೆಲ್ಲ ಪ್ರೊವೈಡ್ ಮಾಡ್ದ. ಅದ್ರ ಬಗ್ಗೆ ವ್ಲಾಗಲ್ಲೆಲ್ಲ ಹಾಕಿದ್ದೀನಿ, ಅವನೇನೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ದ ಅಂತ. ಒಂದಷ್ಟು ಅವ್ನ ಕಡೆಯಿಂದ ಇನ್ಫಾರ್ಮೇಷನ್ ಸಿಕ್ಕಿದ್ದು. ಬಟ್ ಅದನ್ನು ನಾನು ನಿಮಗೆ ಏನಂತಾರೆ ಅದು ತೊದಲ್ತಾ ಇದ್ದೀನಿ ಗುರು, ಮಾತಾಡೋಕ್ಕಾಗ್ತಿಲ್ಲ. ಅವಾಲಿಂದ ಮಾತಾಡಿ ಸಿಕ್ಕಾಬಟ್ಟೆ ಬಾಯೆಲ್ಲ ಡ್ರೈ ಆಗೋಗಿದೆ. ನಾವು ಏನು ಮಾತಾಡ್ತಿದ್ದೀವಿ, ಏನೇನೆಲ್ಲ ಮಾತಾಡ್ತಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಹೇಳಿದ್ರೂ ಸಾಲ್ತಿಲ್ಲ ಇದ್ರ ಬಗ್ಗೆ. ಅಷ್ಟು ಇನ್ಫಾರ್ಮೇಷನ್ಸ್ಗಳಿದೆ. ಅವನು ಅಷ್ಟು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಿದ್ದಾನೆ. ಇವಾಗ ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಒಂದು ಶೂಟ್ ಮಾಡೋಣ. ಅದನ್ನು ಶೂಟ್ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಲ್ಲ ಏನು ಹೇಳಿ, ನಮ್ಮ ಟೈಮ್ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಇನ್ನೇನೆಲ್ಲ ಶೂಟೆಲ್ಲ ಆಲ್ಮೋಸ್ಟ್ ಅಲ್ಲಿ ಮುಗೀತು. ಇಂಜಿನ್ ಬಗ್ಗೆ ಅದನ್ನು ಶೂಟ್ ಮಾಡ್ತಿದ್ವಿ. ಒಂದು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಅದರದ್ದು ರೋರು ಟರ್ಬೋ ಹೆಂಗೆ ಓಪನ್ ಆಗುತ್ತೆ ಅಂತೆಲ್ಲ ತೋರಿಸ್ತಿದ್ದ. ಅಷ್ಟರೊಳಗೆ ಮಳೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಒಳಗಡೆ ಬಂದು ಕೂತ್ಕೊಂಡ್ವಿ. ಮಳೆಯಲ್ಲಿ ಇನ್ನು ಮೈಕ್ ಏನಾದ್ರು ನೆಂದೋಗ್ಬಿಟ್ರೆ ಆಮೇಲೆ ಅದಕ್ಕೆ ಒಂದಷ್ಟು ಟ್ಯಾಕ್ಸ್ಗಳ ಬೀಳುತ್ತೆ.
ಇನ್ನು EMI ಮುಗ್ದಿಲ್ಲ ಗುರು ಮೈಕ್ದು. EMI ಮುಗಿಯೋದಿರಲಿ, EMI ಸ್ಟಾರ್ಟೇ ಆಗಿಲ್ಲ. ಇನ್ನು ಈ ತಿಂಗಳು ತೊಗೊಂಡಿರೋದು, ನೆಕ್ಸ್ಟ್ ತಿಂಗಳಿಗೆ EMI ಸ್ಟಾರ್ಟ್ ಆಗುತ್ತೆ. ಅದ್ರ EMI ಆದ್ರೂ ಕಟ್ ಮುಗಿಯೋವರೆಗೂ ಆದರೂ ಮೈಕ್ನ ಉಳಿಸ್ಕೊಳ್ಳೋಣ. ಇವಾಗ ಒಂದಷ್ಟು ಇಂಟೀರಿಯರ್ಸ್ ಬಗ್ಗೆ ಅದ್ರ ಎಲ್ಲ ಶೂಟ್ ಮಾಡಬೇಕು. ಆ್ಯಕ್ಚುಲಿ ಇಂಟೀರಿಯರ್ಸ್ ಬಗ್ಗೆ ಎಲ್ಲ ಶೂಟ್ ಮಾಡಿದ್ದೀವಿ, ಹೇಳಿದ್ದೀನಿ. ಸೊ ಇನ್ನೊಂದು ಡ್ರೈವ್ ಎಕ್ಸ್ಪೀರಿಯನ್ಸ್ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಶೂಟ್ ಮಾಡೋಣ ಈ ವ್ಲಾಗಲ್ಲಿ ಒಂದು ಸ್ಪೆಷಲ್ ಫೀಚರ್ ತೋರಿಸ್ತೀನಿ. ನಾನು ಇನೋವಾ ರಿವ್ಯೂದಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ನೋಡ್ಬೋದು ಸನ್ ಗ್ಲಾಸ್ ಹೋಲ್ಡರ್ ಇದೆ. ಇದನ್ನು ಹೊತ್ತಿದ್ರೆ ಇಲ್ಲಿ ಗ್ಲಾಸ್ ಇಡ್ಬೋದು. ಬಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಾಬ್ಲಮ್ ಏನಂದರೆ, ಇಲ್ಲಿ ಗ್ಲಾಸ್ ಇಟ್ಟಾಗ ಇಲ್ಲಿ ಈ ಒಂದು ಸಾಫ್ಟ್ ಮೆಟೀರಿಯಲ್ ಕೊಟ್ಟಿದ್ರು ಆ ವೈಬ್ರೇಷನ್ಗೆ ಇಲ್ಲಿ ಗರಗರ ಅಂತ ಸೌಂಡ್ ಬರ್ತಿರುತ್ತೆ, ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಇದು ನಾರ್ಮಲ್ ಇಲ್ಲಿ ಮಿರರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಹೆಣ್ಮಕ್ಳು ಕೂತಿದ್ರೆ ಮೇಕಪ್ ಮಾಡ್ಕೊಳ್ಳೋಕ್ಕೆ, ಗಂಡು ಮಕ್ಳು ಕೂತಿದ್ರೆ ಮೀಸೆ ತಿರ್ಗ್ಸೋಕ್ಕೆ. ಇವಾಗ ವಿಡಿಯೋ ಎಲ್ಲ ಶೂಟ್ ಮುಗೀತು. ಇವಾಗ ಒಂದು ಏರಿಯಾ ಬೀಟ್ಸ್ ಹಾಕ್ಕೊಂಡು ಸ್ವಲ್ಪ ಇವತ್ತು ಹಬ್ಬ ಗಿಬ್ಬ ಅಲ್ವಾ, ಎಲ್ಲ ಅಗರಬತ್ತಿ ಎಲ್ಲ ಜೋರಾಗಿ ಹಚ್ಚಿಸೋಣ ಅಂತ ಹೊರಡ್ತಾ ಇದ್ದೀವಿ. ಇವಾಗ ನಡೀರಿ ಪ್ರಶಾಂತ್ ಅವರೇ, ಹೋಗೋಣ ನಮ್ಮ ಲೆಜೆಂಡರಿ ಇನೋವಾದಲ್ಲಿ. ಸೊ ಆ ವ್ಲಾಗ್ ಏನಿದೆ ಅದು ಅಪ್ಲೋಡ್ ಆಗಿರುತ್ತೆ. ನೀವು ಈ ವ್ಲಾಗ್ ನೋಡೋಷ್ಟೊತ್ತಿಗೆ ಆ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಆ ವ್ಲಾಗ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ನನ್ನ ಪ್ರೊಫೈಲ್ನಲ್ಲಿ ಹೋಗಿ, ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಕಮ್ ಬ್ಯಾಕ್ ವಿಡಿಯೋ ಲೆಜೆಂಡರಿ ವಿಡಿಯೋ ಅಂತ ಹಾಕಿದ್ದೀನಿ. ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಇನ್ನು ಆ ವಿಡಿಯೋನ ನಾನು ಎಡಿಟೂ ಕೂಡ ಮಾಡಿಲ್ಲ, ಜಸ್ಟ್ ಇವಾಗ ಶೂಟ್ ಮುಗಿಸಿದ್ದಷ್ಟೇ. ಅದನ್ನು ನೋಡಿ ಹೆಂಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದೇ ಥರ ನಮ್ಮ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಇದು ತುಂಬ ಶಾರ್ಟ್ ವ್ಲಾಗ್ ಆಗಿರುತ್ತೆ. ಇದ್ರ ಮಧ್ಯದಲ್ಲಿ ಬೇರೆ ಏನಾದ್ರು ಕಂಟೆಂಟ್ ಇದ್ದರೆ ನಾನು ಹಾಕಿರ್ತೀನಿ. ಇನ್ ಕೇಸ್ ಇಲ್ಲ ಅಂದರೆ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರಶಾಂತ ಇನ್ನೊಂದು ವ್ಲಾಗಲ್ಲಿ ಆದರೆ ಸಿಗ್ತೀವಿ. ಇನ್ನೊಂದು ಹೊಸ ಗಾಡಿನ ತರ್ತೀವಿ. ಆದರೆ ಇಲ್ಲಾಂದರೆ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಗಾಡಿನೇ ತೊಗೊಂಬಂದು ತೋರಿಸ್ತೀವಿ ನಿಮಗೆ. ಏನೋ ಒಂದು ಹೊಟ್ಟಲ್ಲಿ ತೋರಿಸ್ತೀವಿ. ಸೈನಿಂಗ್ ಆಫ್, ಬೈ ಬೈ. ಪ್ರಶಾಂತ್ ಅವರೇ, ನೋಡಿದ್ರಲ್ಲ ಇವಾಗ ವ್ಲಾಗ್ ಶೂಟ್ ಮಾಡಿದ್ದೆಲ್ಲ, ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಸ್ವಲ್ಪ ಕಷ್ಟನಾ? ನೀವು ಒಬ್ರಿದ್ರೆ ವ್ಲಾಗ್ ಎಲ್ಲ ಶೂಟ್ ಮಾಡ್ಬೋದು ಅಂತೀರಾ ಈ ಥರದ್ದೆಲ್ಲ? ಆಗಲ್ಲ ಗೈಸ್, ಇದು ಅವನ ಎಕ್ಸ್ಪೀರಿಯನ್ಸ್. ಇವತ್ತು ಫಸ್ಟ್ ಟೈಮ್ ಅವ್ನ ಕರ್ಕೊಂಡ್ ಬಂದಿದ್ದೀವಿ ಈ ಥರ ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ. ನನ್ನ ಕೈಲಿ ಆಗ್ತಿರ್ಲಿಲ್ಲ, ಒಬ್ಬನೇ ಇಟ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗೂ ಒಂದೆರಡು ಐಟಮ್ಗಳು ಮರ್ತೋಗ್ಬಿಟ್ಟಿದ್ವಿ ನಾವು. ಆ್ಯಕ್ಚುಲಿ ನಾನು ಟ್ರೈಪಾಡ್ ತರಬೇಕಾಗಿತ್ತು, ಟ್ರೈಪಾಡ್ನು ತಂದಿರಲಿಲ್ಲ. ಟ್ರೈಪಾಡ್ ತಂದಿದ್ದಿದ್ರೆ ಅವ್ನು ಆರಾಮಾಗಿ ಇಟ್ಕೊಂಡು ಶೂಟ್ ಮಾಡ್ಬೋದಿತ್ತು. ಬಟ್ ಟ್ರೈಪಾಡ್ ಇಲ್ದಿರೋದ್ರಿಂದ ಅವನು ಕೈಯಲ್ಲೇ ಹ್ಯಾಂಡಲ್ ಮಾಡಬೇಕಾಗಿತ್ತು. ಅಷ್ಟು ಈಸಿ ಅಲ್ಲ ಗೈಸ್ ನಿಜವಾಗ್ಲೂ. ಒಬ್ಬರು ಅದನ್ನು ಹಿಡ್ಕೊಂಡು ಅದು ಕಾರ್ ರಿವ್ಯೂ ಅದೆಲ್ಲ ಮಾಡೋದಕ್ಕೆ ಆ ಕಡೆ ಸೈಡ್ಗೆ ಹಾಕೊಂಬಿಡಿ, ಇಲ್ಲಿ ಬೆಸ್ಟು. ಒಬ್ಬರು ಆ ಥರ ಕೈಯಲ್ಲಿ ಹಿಡ್ಕೊಂಡು ಅದನ್ನು ರಿವ್ಯೂ ಮಾಡೋದು ಅದೆಲ್ಲ ತುಂಬ ಕಷ್ಟ. ಅದರಲ್ಲೂ ಸಿನಿಮ್ಯಾಟಿಕ್ಸ್ ಲೆವೆಲ್ಗೆಲ್ಲ ಬರಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಹಿಂಗೆ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ, ಹಿಂಗೆ ಆಡ್ತಾ ಇರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ ಮಾಡೋದು ಸ್ವಲ್ಪ ಕಷ್ಟ ಇದೆ. ಬಟ್ ಇವತ್ತು ಅವನು ಫ್ರೀ ಇದ್ದಿದ್ದರಿಂದ ನಾನು ಫ್ರೀ ಇದ್ದಿದ್ದರಿಂದ ಇಬ್ಬರು ಈ ಥರ ಮಾಡೋಕ್ಕಾಯಿತು. ನೋಡೋಣ, ಇನ್ನು ಬೇರೆ ಗಾಡಿಗಳನ್ನೂ ಈ ಥರ ತೋರಿಸೋಣ. ನಮಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತುಂಬ ಕಾರ್ಸ್ಗಳಿದೆ. ಲಕ್ಸುರಿ ಕಾರ್ಸು ಇದೆ, ಮೀಡಿಯಮ್ ಲೆವೆಲ್ ಕಾರ್ಸು ಇದೆ. ಅದನ್ನೆಲ್ಲನೂ ತೋರಿಸೋಣ. ನೋಡಬೇಕು ಇನ್ನು ಏನೇನಾಗುತ್ತೆ ಅಂತ. ಒಂದಷ್ಟು ಪ್ಲ್ಯಾನ್ಗಳಿದೆ ನನಗೂ, ಏನೇನೋ ಬೇರೆ ಥರದ್ದೆಲ್ಲ ಮಾಡಬೇಕು ಅಂತ. ಟ್ರೈ ಮಾಡೋಣ, ಎಷ್ಟಾಗುತ್ತೋ ಅಷ್ಟು. ಕನ್ನಡಕ ಹಾಕೊಂಡಿರೋದು ಶೋಕಿಗೆ ಅಂತ ಅನ್ಕೊಂಬೇಡಿ, ಆ್ಯಕ್ಚುಲಿ ಶೋಕಿಗೇನೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಹಿಂಗೆ ರೆಕಾರ್ಡ್ ಮಾಡ್ತಿದ್ರೆ ನಾವು ಕ್ಯಾಮ್ರಾ ನೋಡ್ತಿರ್ಬೇಕು. ಅದೊಂಥರ ಇನ್ನೂ ನನಗೆ ಅದು ಅಭ್ಯಾಸ ಆಗಿಲ್ಲ. ತುಂಬ ಗ್ಯಾಪ್ ಆಗಿದ್ದರಿಂದ ನಾನು ಶೇಡ್ಸ್ನ ಹಾಕೊತಿರೋದು. ಮತ್ತು ಸ್ಟೈಲು ಸಖತ್ತಾಗಿದೆ. ಕಾಸು ಕೊಟ್ಟಿದ್ದೀವಲ್ಲ, ಸ್ವಲ್ಪ ಶೋ ಆಫ್ ಮಾಡೋಣ ಅಂತಲೂ. ಸೊ ಇವಾಗ ನಮಗೆ ನಮ್ಮ ಏರಿಯಾಗೆ ಮೆಟ್ರೋ ಬರ್ತಿದೆ. ಅದನ್ನ ಬಗ್ಗೆನೂ ಅಲ್ಲಿ ಅದ ಹತ್ರ ಹೋಗಿ ತೋರಿಸ್ತೀನಿ. ಮಚ್ಚ, ಇವಾಗ ನಾವು ಇನೋವಾ ಬಗ್ಗೆ ಇಷ್ಟೆಲ್ಲ ವಿಡಿಯೋ ಮಾಡಿ ನಮ್ಮ ರಿವ್ಯೂ ಅಥವಾ ಇನೋವಾ ಬಗ್ಗೆ ತಿಳಿಸ್ಕೊಟ್ವಲ್ಲ, ಯಾವನಾದ್ರು ಕಮೆಂಟ್ ಹಾಕಿದ್ರೆ ನೀನೇನು ಹೇಳೋದು ನಮ್ಗೆ ಗೊತ್ತಿಲ್ವೇನಲ್ಲಿ ಅಂದ್ರೆ ಏನಂತ ಹೇಳ್ಬೇಕು? ನನಗೆ ಗೊತ್ತಿಲ್ದಿರೋರ್ಗಪ್ಪ ಇದು ವಿಡಿಯೋ, ಗೊತ್ತಿರೋರ್ಗಲ್ಲ. ಗೈಸ್ ನೋಡ್ಕೊಂಡ್ರಲ್ಲ,